ಹೇಳ್ತಾರ ಮಹಾತ್ಮರು. ಹೌದು ಹೌದು, ಏನ್ ಹೇಳ್ತಾರಿಪ್ಪ? ಸತ್ಸಂಗತ್ವದಿ ನಿಸಂಗತ್ವಂ, ನಿಸಂಗತ್ವದಿ ನಿರ್ಮೋಹತ್ವಂ. ಹೌದಾ? ನಿರ್ಮೋಹತ್ವದಿ ನಿಶ್ಚಲ ತತ್ವಂ, ನಿಶ್ಚಲ ತತ್ವದಿ ಜೀವನ ಮುಕ್ತಿ ತಿಳಿದು. ಹೌದು ಹೌದು ಹೌದು, ಹೀಗಂದ್ರೆ ಏನ್ರಿಪ್ಪ? ಸತ್ಸಂಗತ್ವದಿ ನಿಸಂಗತ್ವದಂ, ಎಲ್ಲಿ ಸಂಘ ಅಲ್ಲಿ ನಿಸಂಗ. ಹೌದು ಹೌದು, ಮೊದಲು ಸತ್ಯ ಸಂಘ ಬೇಕು ಅಂತ ಹೇಳ್ತಾರ ಮಹಾತ್ಮರು. ಹೌದು ಹೌದು ಹೌದು. ಇವತ್ತು ನನ್ನ ತಂದಿನಾದ ಜಕ್ರಾಯ ಮುತ್ಯನ ಪೌಳ್ಯಾಗ ಹೌದಾ? ಇದಿಟ್ಟು ಮಂದಿಲ್ಲ ಕೂಡ್ಬೇಕಂದ್ರೆ ಏನು ಕಾರಣ? ಹೌದು ಹೌದು, ಬೇಕಲ್ರಿಪ್ಪ. ಮುತ್ಯನ ಹಬ್ಬದಕ್ಕಾಗಿ ಕೂಡ್ಯಾರ. ಹೌದು ಹೌದು, ಖರೆ ಹಬ್ಬದ ಕಾರ್ಯ ಮುಗಿತು, ಈಗ ಊಟನೂ ಆಯ್ತು, ಎಲ್ಲಾನೇ ಆಯ್ತು. ಹೌದು. ಖರೆ ನೀವೆಲ್ಲರೂ ಕೂತಿರೋದು ನಿಮ್ಗೆ ಯಾರು ಪಗಾರ ಗಿಗಾರ ಕೊಟ್ಟಾರೇನೋ? ಇಲ್ಲ. ಮತ್ತೆ ಕೂಡ್ಬೇಕಂದ್ರೆ ಕಾರಣ ಏನು? ಹೌದಾ? ಸತ್ಸಂಗ. ಸತ್ಯ ಸಂಘದ ಫಲ ಅದ. ಹೌದು ಹೌದು. ಈಗ ಇಲ್ಲಿ ಒಂದು 10,000 ಗಟ್ಟಲೆ ಜನ, ಒಂದೊಂದು 2-3 ಸಾವಿರ ಗಟ್ಟಲೆ ಇರ್ತೀವಿ. ಹೌದು ಹೌದು, ಉಂಡು ಎಣಿಕೆ ಮಂದಿ, ಹಾಲು ಎಣಿಕೆ ಮಂದಿ ಕೂತ್ರು. ಹೌದು. ನೀವು ಕೂತೀರಿ, ಅವ್ರು ಹೋಗ್ಯಾರ, ಹಿಂಗೆ ಯಾಕಾಗ್ಯದ್ರಿ? ಹೌದು ಹೌದು, ಯಾಕ್ರಿಪ್ಪ ಹಿಂಗೆ ಯಾಕಾತು? ನಾವು ನೀವು ಹಿಂದಿನ ಜನ್ಮದಾಗ ಸಂಘ ಮಾಡಿದೆವು, ಅರ್ಧ ಉಳಿದಿತ್ತು. ಈ ಸಂಘ ಕೈ ಮಾಡಿ ಕರೆದದ, ಈ ಸಂಘದಾಗ ದಿನ ಮುಡಿಸೋದದ, ಅದಕ್ಕಾಗಿ ಕೈ ಮಾಡಿ ಕರೆದದ್ರಿ. ಹೌದು ಹೌದು ಹೌದು, ಸಂಘದಾಗ ತಾಕತ್ತದ. ಹೌದು. ಸತ್ಸಂಗತ್ವ ನಿಸಂಗತ್ವ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತಾ, ನಿಮ್ಗೆ ಬಹಳ ಮಾತಾಡಂಗಿಲ್ಲ, ಲಕ್ಷ್ಯ ಇಡ್ರಿ. ಹೌದು ಹೌದು, ಒಬ್ಬಾಕಿ ಹೆಣ್ಮಗಳು ಹೌದು ಪಾತ್ರಗಿತ್ತಿದ್ದು. ಹೌದು ಹೌದು, ಅಮುಕ ನಮ್ಮ ಕುಂಬಾರಿ ಅಂತ ಊರಾಗ, ಹೌದು. ಊರ ಹೊರಗೆ 1 ಕಿಲೋಮೀಟರ್ ಬಿಟ್ಟು 1 ಕಿಲೋಮೀಟರ್ ಮ್ಯಾಗ ಒಬ್ಬಾಕಿ ಪಾತ್ರಗಿತ್ತಿ ಮನಿ ಕಟ್ಟಿರು. ಹೌದು. ನೋಡಿದ್ರು ರಾಜ ಮರ್ತಾನ ಇರಬಾರ್ದು ಅಂತ ಮನಿ ಇತ್ತಿರು. ಹೌದು ಹೌದು, ಬೆಳ್ಳಿ ಬಂಗಾರ ಕಳ್ತಿದ್ರ, ಅಕ್ಕಿನ ವೇಷಿ ಇದ್ರು, ಪಾತ್ರಗಿತ್ತಿದ್ರಕಿ. ಹೌದು. ಅಟ್ಟ ಶ್ರೀಮಂತಿಕೆ, ಶ್ರೀಮಂತಿಕೆ ಬಹಳ ಕರೆ. ಏನ್ ಮಾಡೋದು? ದಿನ ಒಬ್ಬನ ಸಂಘ ಮಾಡ್ತಿಳಕಿ. ಹೌದು ಹೌದು. ಆಕೆಗೆ ನೋಡಿದ್ರೆ ತ್ರಿಪುರ ಸುಂದರಿ ಇದ್ದಿರ್ಬೇಕು, ಅಟ್ಟ ಚೆಲುವಿಕಿ. ಹೌದು. ಕೈಗೆ ಒಬ್ಬಾಕಿ, ಕಾಲಿಗೆ ಒಬ್ಬಾಕಿ, ದಾಸಿಯರಿದ್ರಕಿಗೆ. ಹೌದು ಹೌದು, ಸೇವಕರು. ಸೇವಕರು. ಹೌದು. ಅಕ್ಕಿನ ಮನೆಯಾಗ ದಾಸಿಯರು ಬಹಳ ಸೇವಾ ಮಾಡ್ತಿದ್ರು. ಹೌದು. ಈಕಿ ಚೋಪಾಳ ಮೇಲೆ ಕೂತು ತೂಕೋತಿದ್ರು. ಹೌದು. ಖರೆ ದಿನ ಒಬ್ಬನ ಸಂಘ ಮಾಡಕ್ಕಿ. ಹೌದು. ಅವನೇ ನನ್ನ ಗಂಡ ಕೈ ಹಿಂಗೆ ತಿಳ್ಕೊಂಡು ಒಬ್ಬನ ಸಂಘ ಮಾಡ್ತಿದ್ರು. ಹೌದು. ಸತ್ಯ ಸಂಘದಾಗ ಏನು ಲಾಭ ಅದ ಅನ್ನೋದು ಹೇಳುದದ. ಹೌದು ಹೌದು. ಆ ಊರಾಗ್ರಿ ಶ್ರಾವಣ ತಿಂಗಳಿತ್ತು, ಒಬ್ಬ ಮಹಾತ್ಮರು ಬಂದು ಪ್ರವಚನ ಹೇಳ್ತಿದ್ರು. ಹೌದು ಹೌದು, ಊರಾಗ. ಹೌದು. ದಿನ ಪ್ರತಿ 10,000 ಗಂಟೆ ಜನ ಕೂಡುತ್ತಿತ್ತು. ಏನು ಮಹಾತ್ಮರ ಪ್ರವಚನ ಹೇಳಕತ್ತಾರ, ಸತ್ಯ ಸಂಘದ ಏನು ಕಿಮ್ಮತ್ತದ ಮಂದಿ ಮಾತಾಡ್ತಿತ್ತು. ಹೌದು ಹೌದು. ಅಕ್ಕಿನ ಏನು ಮನಿ ಇತ್ತು ನೋಡಿ, ರಾಜವಾಡಿ ಅಂತ ಮನಿ, ಪಾತ್ರಗಿತ್ತಿ ಮನಿ. ಹೌದು. ಆ ಮನಿ ಮಗಲಾದ ಏನಕ್ಕೆ ಹೆಣ್ಮಕ್ಳು ಪ್ರವಚನ ಕೇಳಕ್ ಬರ್ತಿದ್ರು. ಹೌದು. ಆ ಹೆಣ್ಮಕ್ಳಂದ್ರು, ಏನಾಗ್ತೀವಿ ಊರಾಗ ಪ್ರವಚನ ನಡೆದ ಮಹಾತ್ಮರು ಬಹಳ ಚಂದ ಹೇಳಕತ್ತಾರ, ಮತ್ತ ಪ್ರವಚನಕ್ಕೆ ಬರ್ತೇನೆ ನಡಿ ನಮ್ಮ ಜೋಡಿ ಆಗ್ತಿದ್ರು. ಹೌದು ಹೌದು, ಏನಂತಾಳ ಪಾತ್ರಗಿತ್ತಿ? ನೀವು ನಡಿ, ನಾ ಬರ್ತಾರ ಕಿಕ್ಕಿ. ಹೌದು. ದಿನ ದಿನ ಇದೇ ಹೇಳಕ್ ಇಕ್ಕರಿ, ಇಕ್ಕಿ ಹೋಗಲ್ಲ ಅಂದ್ರೆ ಯಾಕೆ ನಾ ಸುಮಾರು ಇದ್ದ ಕೆಟ್ಟಕ್ಕಿದ್ದ. ಹೌದು ಹೌದು, ಯಾಕೆ ಹೋಗೋದಕ್ಕೆ ನಾ ಹ್ಯಾಂಗ ಹೋಗಲತ್ತೀವಿ ತನ್ನಿನ ತಾನೇ ನಾಚಿಳಕ್ಕಿ. ಹೌದು. ಮನ್ಯಾಗ ಅಕ್ಕಿಗೆ ಬಂಗಾರ ಕಳತಿ ಅಂತಿದ್ರು, ಆಟ ಬಂಗಾರ ಇತ್ತು. ಹೌದಾ? ಕೊನೆ ಒಂದು 4 ದಿನ ಉಳಿದಿತ್ತ ಪ್ರವಚನ ಮುಗಿಲಿಕ್ಕ. ಹೌದು. ಮತ್ತೆ ಹೆಣ್ಮಕ್ಳು ಕೇಳಿದ್ರೆ, ತಂಗಿ 4 ದಿನ ಉಳಿದ, 1 ದಿನ ನಡಿ. ಹೌದು. ಮನುಷ್ಯಗೆ ವಿಚಾರ ಬರ್ತಕಿ. ಹೌದು ಹೌದು, ಏನು ವಿಚಾರ ಬಂತು? ಪ್ರತಿದಿನ ಕರೆದಾರ, ನಾನಂತೂ ಹೋಗಿಲ್ಲ, ಇವತ್ತೇನೇ ಮಾಡಿ ನಿಶ್ಚಯ ಮಾಡ್ಬೇಕು, ನಾ ಪ್ರವಚನಕ್ಕೆ ಹೋಗ್ಬೇಕಂತೇಳಿ ನಡಿ ಬರ್ತಾ ಅಂತೇಳಿ ಹೆಣ್ಮಕ್ಳದಾಗ ಬಂದು ಕೂತ್ಬಿಡ್ರಿ. ಹೌದು ಹೌದು. ಆ ಊರಾಗ ಒಂದು 4 ಮಂದಿ ತುಡುಗರು ಗುರಿ ಇಟ್ಟಿರಕಿ ಎಂದು ಪ್ರವಚನಕ್ಕೆ ಹೋಗಿಳು. ಈಕಿನ ಮನೆ ತುಡುಗ ಎಂದು ನಾವು ಮಾಡಿವು. ಹೌದು ಹೌದು. ತುಡುಗ ಎಂದು ಸಾಕ್ಷಿ ಅಂತ ನನಗೆ ತಿಳಿ 4 ಮಂದಿ ಯಾಕಿನ ಮ್ಯಾಗ ಪಾಳತಿ ಇಟ್ಟಿರು. ಹೌದು. ಈಕಿ ಹೋಗ್ಯಾವ ಪ್ರವಚನಕ್ಕ. ಹೌದು. 4 ಮಂದಿ ತುಡುಗರು ಮನಿ ಹುಕ್ಕಾರ. ಹೌದು ಹೌದು. ಪ್ರವಚನದಾಗ ಮಹಾತ್ಮರು ಹೇಳಿದ್ರು, ಏನಂತ? ಭಗವಾನ್ ಕೆ ಸಮಯ ಜಗತ್ ಮೇ ಪರವಸ್ತು ನಹಿ ಅಂದ್ರು. ಹೌದು ಹೌದು, ಹೀಗಂದ್ರೆ ಏನ್ರಿಪ್ಪ? ಪರಮಾತ್ಮನ ಜೋಡ ಜಗತ್ತಿನ ಯಾವುದು ಸಂಪತ್ತು ಇಲ್ಲ ಅಂತ ಹೇಳ್ತಾರ. ಹೌದು ಹೌದು ಮಹಾತ್ಮರು. ಹೌದು. ಇದು ಅಕ್ಕಿನ ಮನುಷ್ಯಗೆ ಪರಿಣಾಮ ಇತ್ತು. ಹೌದು. ನಾ ಇಟ್ಟು ಶ್ರೀಮಂತಿಕೆ ಅದ ಖರೆ, ಇದೆಲ್ಲ ಏನೂ ಇಲ್ಲಲ್ಲ, ಪರಮಾತ್ಮ ದೊಡ್ಡವಲ್ಲ, ಅವನ ಜೋಡಿ ಯಾವುದೂ ಇಲ್ಲ ತಾರಲ್ಲ. ಹೌದು ಹೌದು. ಅಷ್ಟೆಲ್ಲ ಮನಿ ತುಡುಗ ನಡ್ಲಿಗತ್ತು ಒಬ್ಬಕ್ಕೆ ದಾಸಿ ನೋಡಿದ್ರು, ಕಳ್ತನ ಮಾಡೋದು. ಹೌದು. ಇವ್ರಿಗೆ ಕಣ್ಣಾಗ ಮಣ್ಣು ಹಾಕಿ ಓಡಿ ಹೋಗಿ ನಮ್ಮ ಮಾಲಕ್ತಿ ಹೇಳ್ಬೇಕು, ಪ್ರವಚನ ಕೂತಾತಿ, ಈಕಿ ಹೊಂಟ ಓಡ್ಕೊತು. ಹೌದಾ? ಒಬ್ಬ ತುಡುಗ ಈಕಿಗೆ ನೋಡ್ದ, ಇದಕ್ಕೆ ಹೋಗಿ ತನ್ನ ಮಾಲಕ್ತಿಗೆ ಹೇಳಿ ನಾವೆಲ್ಲ ಫಿರ್ಯಾದಿ ಕೊಡ್ತಾತೆ, ಹೊಡಿಲಿಕ್ಕೆ ಅವ ಹಿಂದೆ ಬೇರೆ ಹತ್ಯಾನ. ಹೌದು ಹೌದು.
ಆಕೆ ಮುಂದ ಇವ ಹಿಂದಿಂದ ಹೌದು ಓಡಿ ಬಂದ್ರು ಮಂದ್ಯಾಗ ನೋಡಿದ್ರು ಈಕಿ ಕೂತಿಳ ಆ ಜಗಿ ಹೋಗಿ ಕೇಳಿ ಹೇಳ್ತಾಳ ಏನತ್ತ ಏನು ಪ್ರವಚನ ಕೇಳಗತ್ತಿದಿ ಮನಿ ತುಡುಗ ನಡೆದ ಆಕಿ ಬೆಳ್ಳಿ ಬಂಗಾರ ಎಲ್ಲ ಒಯ್ಲಿಕತ್ತಾರ ಹೊಗ ಅಂದಳು ಈಕಿ ಹೌದು ಹೌದು ಈಕೆ ಪಾತ್ರಿಗೆ ಕ್ಯಾನಂದಳು भगवान के समय जगत में परवस्तु नहीं होगा ಎಲ್ಲ डुप्लीकेट ಅದಳು ಹೌದು 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 ಇದು ಈ ದಾಸಿಗೆ ಹೇಳೋ ಮಾತ ತುಡುಗ ಕೇಳ್ಕೊಂಡ ಹೌದು ಹೌದು ನನಗೆ ಹುಸುಳಿ ಮಕ್ಕಳು ಇದ್ದಿರ್ಬೇಕಂದ್ರೆ ಓಡಿ ಹೋಯ್ತು ಆ 4 ಮಂದಿಗೆ ಹುಸುಳಿ ಮಕ್ಕಳೇ ಹೇಳಿ ಅವೆಲ್ಲ ಡೂಪ್ಲಿಕೇಟ್ ಅವ ತಾ ಬಿಡ್ರಿ ಅದಕ್ಕೆ ಹೋಗಿ ಹೇಳಕ್ಕೆ ನಡ್ರಿ ಅಂದ್ರು ಹೌದು ಹೌದು ಒಂದೇ ಮಾತಿಗೆ ಪಾತ್ರೆಗಿತ್ತಿ ಮನಿ ತುಡುಗ ಮಾಡೋದು ಉಳಿದಾದಂದ್ರೆ ಇವತ್ತ 10 ಗಂಟೆ ಹಿಡಿದು 5 ಗಂಟೆ ತರ ಈ ಸತ್ಯ ಸಂಘದಾಗ ನೀವು ಸೇವೆ ಮಾಡಾಗತ್ತೀರಿ ಅಂದ್ರೆ ಜಗತ್ತಿನಾಗ ನಮ್ಗೆ ಎಷ್ಟು ಲಾಭ ಆಗಿರ್ಬೇಕು ಬಂಧುಗಳೇ ಸತ್ಯ ಸಂಘದ ಪ್ರಭಾವ ಅದ ಹೌದು 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 ಏನದ ಸತ್ಯ ಸಂಘದ ಪ್ರಭಾವ ಆ ಭಂಡಾರ ಒಡಿಯನರಿನ ಯಾವ ಜನ್ಮದ ಪುಣ್ಯ ಅದ ಗೊತ್ತಿಲ್ಲ ಈ ನಮ್ಮ ಹಾಲು ಮತದ ಧರ್ಮದಾಗ ಹುಟ್ಟಿದೆವು ಇದು ತುಡಿ ಮರಿ ಮಾಡಿ ಉಣಬೇಕಿಟ್ಟೆ ನಾವು ಹೌದು ಹೌದು ಇದು 18 ಪಗಡಿಗೆಲ್ಲ ಅದ ಅಂಶಿದ್ದ ಜಕರಾಯಿ ಮುತ್ಯ ಮಹಳಿಂಗರಾಯಿ ಮುತ್ಯ ಎಲ್ಲರಿಗೆ ನನ್ನ ಮಕ್ಕಳ ತಿಳ್ಕೊಂಡಾರ ಅವರು ಹೌದು ಹೌದು ಗುಡ್ಡಕ್ಕೆ ಹೋಗ್ತಾರ 18 ಪಗಡಿ ಜಾತಿ ಸಮಾಜ ನಾವು ನೀವೆಲ್ಲ ಕೋಟ್ಯಾನ ಕೋಟಿ ಹೌದಾ ಗುರುಜಂತಿಗೆ ಹೋಗ್ತಾರ ಕೋಟ್ಯಾನ ಕೋಟಿ ಹೌದಾ ಬರೀ ನನ್ನ ಮಕ್ಕಳಿಗೆ ಬರ್ಲಿ ಅಂತೇಳಿ ಮುದುಕರು ಅಂದಾರ್ರಿ ಯಾರಿಗೆ ಅಂದಿಲ್ಲ ಆ ತನ್ನ ಹೊಟ್ಟಿಲಿ ಹುಟ್ಟಿನ ಬಡತಾನ ಹಿಡಿದು ಭಕ್ತರಿಗೆ ಭಾಗ್ಯ ಬೇಡಿ ಬಂದವರು ಅದಾರ್ರಿ ಅವರು ಹೌದು ಹೌದು ಯಪ್ಪ ನೀವು ಹೇಳೋದಲ್ಲ ನಮ್ಗೆ ಬರೇ ಏನಿಲ್ಲ ಭಕ್ತರ ಅಡಿಯ ಕಡಲ ಅವ್ರು ಯಾರು ರಾಶಿ ಮಾಡ್ತಾರಲ್ಲ ಕಮ್ಮಿ ಹಾಸೋದು ಯಾರು ಕುಡ್ತಾರೆ ಕೂಡಿ ಬಂಡ್ರ ಇಟ್ಟೇ ಇರ್ತಾರ ಹೌದು ಹೌದು ಇಲ್ಲ ನಮಗೆ ನೀರು ಹಾಕಲತ್ತೆ ಅವ್ರಿಗೆ ಗೊತ್ತದ ಅವ್ರು ತ್ರಿಕಾಲತ್ತೆ ನೀರು ಹೌದಾ ನಮಗಂತ ಶ್ರೀಮಂತಿಗೆ ಕೊಟ್ಟಿದ ನಾವು ಯಾರಿಗೆ ನೋಡ್ತಿದ್ರಿ ಹೌದು ಹೌದು ಇವಾನ್ದಾಗ ತಿರುಗಾಡ್ತಿದ್ದೆ ನಾವು ಹೌದು ಈಗ ನಮ್ಗೆ ಕಮಾನ್ ನೋಡೋದು ವಿಮಾನ ನೋಡೋದಿಲ್ಲ ಹೌದಾ ಅದಕ್ಕೆ ಗುರು ಇನ್ನೊಂದು ಶಿಷ್ಯ ಭಾಳ ಟೈಮ್ ಹಾಕೋದು ಬೇಡ ಯಾಕಂದ್ರೆ ಇನ್ನೊಂದು ಸಂದ ನಮ್ಮ ಅಣ್ಣ ಹಾಡವನ ಹೌದಿಲ್ರಿ ಅದಕ್ಕೆ ಶಾರ್ಟ್ಕಟ್ದಾಗ ಮಾತಾಡ್ತಾ ಭಾಳ ಮಾತಾಡಂಗಿಲ್ಲ ಶ್ರೀಕೃಷ್ಣ ಪರಮಾತ್ಮನ ಗುರು ಸಂದೀಪ ಮುನಿ ಹೌದು ಅವನು ಹೊಟ್ಟಿದ ಮಗ ಹುಟ್ಟಿದ ಹೌದು ಹೌದು ಪುನರ್ದತ್ತ ಅವನ ಹೆಸರು ಪುನರ್ದತ್ತ ಹೌದು 12 ವರ್ಷ ಐತ್ರಿ ಮಗ ಸಮುದ್ರದಾಗ ನೀರ್ನಾಗ ಬಿದ್ದು ಹೊಳ್ಳಿ ಸಿಕ್ಕಿತ್ತಲ್ಲ ಹೌದು ಗುರುವಿನ ಬಳಿ ವಿದ್ಯಾ ಕಲ್ತ ಬಳಕ ಗುರು ಕಾಣಿಕೆ ಏನು ಕುಡ್ದತ್ತೆ ಕೇಳಿದಾಗ ನನಗೇನು ಕೊಡ್ಬೇಡ ಅಲ್ಲಿ ಗುರು ಮಾತಾದವ ಮಠದಾಗ ಹೌದು ಹೋಗಿ ಕ್ಯಾನ್ ಬೇಡ್ತಾವ ಕೂಡ್ರಿ ಅಂತ ಹೇಳಿ ಸಂದೀಪ ಮುನಿ ಹಚ್ಚುಟ್ಯಾನ ಹೌದು ಸಂದೀಪ ಮುನಿ ಹೆಂಡತಿ ಕಾವ್ಯ ಮಾತಾಡ ಬಳಿ ಹಾದರು ಕೃಷ್ಣ ಬಲರಾಮ ಹೌದು ಯಾನು ಕುಡಿದು ಗುರು ಕಾಣಿಕೆ ಯಾವ ಗುರು ಅಂತ ಯಾನು ಒಲ್ಲದತ್ತಲ್ಲ ಮತ್ತೆ ನಿನಗೆ ಯಾನು ಕೂಡಲೇ ನಾನು ಅಳ್ಳದತ್ತಲಕ್ಕೆ ಹೌದು ಹೌದು ಯಾಕೆ ಅಳ್ಳದತ್ತಿದೆ ಏನಿಲ್ಲಪ್ಪ ನಾ ಏನು ಬೇಡ ಬೇಡಿದ ಕೊಡ್ತಾರ ನನ್ನ ಕೈ ಮುಟ್ತಾರ ನನ್ನ ಕೈ ಮುಟ್ಟಿದ್ರಿ ಇವರು ಹೌದು ಹೌದು ಗುರು ಸಂದೀಪ ಮುನಿ ಹೌದಾ ಶಿಷ್ಯ ಕೃಷ್ಣ ಹೌದು 12 ವರ್ಷ ಐತೆ ನೀರಿನ ಪಾಲಾಗಿದ್ದು ನನ್ನ ಮಗ ಸತ್ತು ಹೋಗ್ಯಾದ ಸತ್ತ ಮಗನಿಗೆ ಇಟ್ಟು ತಂದು ಕೊಟ್ರಿ ಅಂದ್ರೆ ಗುರು ಕಾಣಿಕೆ ಮುಟ್ಟಿಸುವಂಗೆ ಹೌದು 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 ಸಮುದ್ರದಾಗ ಹೋಗಿ ಶಂಕಾಸುರ ದೈತನ ಜೊತೆ ಕಾದಾಡಿ ಆ ಧ್ಯೇಯ ತಂದು ಯಮಲೋಕಕ್ಕೆ ಹೋಗಿ ಸಂದೀಪ ಮುನಿ ಮಗನ ಏನ್ ಆತ್ಮ ತಂದು ಆ ಧ್ಯೇಯನ ಬಿಟ್ಟು ಮಗನಿಗೆ ಜೀವಂತ ಮಾಡಿ ಗುರು ಕಾಣಿಕೆ ಮುಟ್ಟಿಸಿದವರು ಶಿಷ್ಯ ಹೌದು ಹೌದು ಮತ್ತೆ ವಿದ್ಯೆ ಕೂಡ ಅವನಿಗೆ ಇತ್ತಲ್ಲ ನಿನ್ನ ಮಗ 12 ವರ್ಷ ಹೋಗಿತ್ತಲ್ಲ ಯಾಕೆ ಗಪ್ಪಾದಪ್ಪ ತರಬೇಕಾಗಿತ್ತು ಇದು ಬಿಡು ಇನ್ನೊಂದು ಮಾತು ಕೇಳ್ತ ಹೌದು 300 ಕಾಯಿ ಸಿರಿಯಾಡಕ್ಕೆ ನೀನು ಸೇವಾನ ಮಾಡಿದ್ರು ಇಲ್ಲೋ ಹೌದು ಮಾಡಿದಿಲ್ಲ ಹೌದು ನನಗೆ ಎಷ್ಟು ಕಾಲದಿ ನೀ ಪರಿಪರಿ ಕಾಡಿದಿ ಹೌದು ಮತ್ತ ನನಗೆ ಹುಲಿ ಹಾಳ ಬೇಡದಿ ಅವರಾತ್ರಿ ನನ್ನ ಕೈಲಿ ಸೇವಾ ತಿಕ್ಕಿ ತಿಳಿ ಮಾಡ್ಕೊಂಡಿ ಹೌದು ಖರೆ ಒಂದೇ ರಾತ್ರಿ ಶಿವಪಾರ್ವತಿದು ನಾ ಸೇವಾ ಮಾಡೋದಕ್ಕಾಗಿ ನನಗೆ ಇನ್ನೂ ಮುಂಡಾಸು ಬರ್ತದೆ ಮತ್ತೆ ನಿನಗೆ ನಾ ಅಷ್ಟು ಪರಿಪರಿಯಿಂದ ನಿನಗೆ ದುಡಿದಿದ್ದು ನೀ ಏನು ಕೊಟ್ಟಿ ನನಗೆ ಹೌದು ಹೌದು ಗುರು ಬೀರದೇವರು ಮಾಳಿಂಗ್ರ ಮತ್ತೆ ಕುಡ್ಬೇಕಾಗಿತ್ತಲ್ಲ ಹೌದಾ ಮುಂಡಾಸರ ನೀ ಕೊಟ್ಟೋ ಏನು ಶಿವಪಾರ್ವತಿಯರು ಕೊಟ್ಟರು ಶಿವ ಪಾರ್ವತಿ ಮತ್ತ ನೀ ಗುರು ದೊಡ್ಡವಿದ್ದಿಲ್ಲ ಹೌದು ಮತ್ತ ಮುಂಡಾಸ್ ಪದವಿ ಏನು ನಿನಗದೋ ಏನು ನನಗದೋ ಶಿಷ್ಯಾಗ ಅದು ಬಿಡು ಈ ಸತ್ತ ತಿಳುಗಿಗೆ ನಿಂದು ಜಾತ್ರೆ ಆಗ್ತದ ನಮ್ದು ಜಾತ್ರೆ ಆಗ್ತದ ಹೌದಾ ಏನು ಹುಲಿ ಜಾತಿಗೆ ಭಕ್ತರು ಹೆಚ್ಚು ಬರ್ತಾರೋ ಏನು 300 ಸಿಗರೇಟ್ ಹಚ್ಕೋತಾರಿ ಜೊತೆಗೆ ಯಾರು ದೊಡ್ಡವ್ರಿ ನೀವು ದೈವಕ್ಕೆ ಕೇಳ್ತಾನ ಯಾರು ದೊಡ್ಡವರು ಶಿಷ್ಯ ಶಿಷ್ಯ ದೊಡ್ಡವ ಹೌದು ಹೌದು ನಿನಗೊಂದು ಮಾತು ಹೇಳ್ತ ಈಗ ನೀ ಗುರು ಅಣ್ಣಿಲ್ಲ ಈ ಪಾಲ ವಾದ ನಡೆದಂದ್ರೆ ನನ್ನ ಪದಿಗೆ ಗುರು ಹೌದು ಹೌದು ನೀ ಸುಮ್ಮ ಕೆಲಸ ಇಲ್ಲ ನಿಂದ ಯಾರು ಹೌದಾ
ನಿನಗ ರೂಪ ಮಾಡಿದವನ ನಿನ್ನ ಹೆಸರು ಮುಗಿಲತ್ರಕ್ಕೆ ಮುಟ್ಟಿಸದವನ. ಹೌದು. ನನಗೆ ನೀ ಏನು ಕೊಟ್ಟಿಲ್ಲ, ಬರೇ ಕಾಡಿದೆ ಮಠದ ಕಡಿಗೆ ಮಾಡ್ಲಿಕ್ಕೆ ಹಚ್ಚಿದ, ನೀರು ತುಂಬಲಿಕ್ಕೆ ಹಚ್ಚಿದ, ನೀರು ಕೈಲಿಕ್ಕೆ ಹಚ್ಚಿದ, ನಿನ್ನ ಮೈ ತೊಳೆದಿದ, ನಿನ್ನ ತಿಕ್ಕಿ ತೀಡಿ ಹೌದು. ನೀನೆಲ್ಲ ಅರಿವಿ ಬಟ್ಟಿ ಎಲ್ಲ ಒಗೆದಿಲ್ಲ, ಬರೇ ಒಂದೇ ಒಂದು ವಿದ್ಯೆ ಕುಡುಕಲ್ಲ. ಹೌದು. ಇಟ್ಟೆ ಮಾಡ್ಕೊಂಡು ಮತ್ತೆ ನನ್ನ ಮ್ಯಾಗ ಮುಗಾರ ಯಾರು ಮಾಡ್ದಂಗಿತ್ತು. ಹೌದು. ಹೌದು. ಋಣ ಅಲ್ಲೇ ಮುಡಿಸ್ಕೊಂಡಿದ್ಯಲ್ಲ. ಹೌದಾ? ಹೌದು. ಗುರು ಸೋಮಲಿಂಗ. ಹೌದು. ಶಿಷ್ಯ ಅಮಸಿದ್ದ. ಹೌದು. ಹೌದಿಲ್ಲ? ಹೌದು. ಮತ್ತ ನಾ ಹೇಳ್ದಾಗ ನೀ ಕೇಳ್ತಿದ್ರ ಮಾಲಕ್ ನಾನೇ ಇದ್ದಂಗ ಐತಲ್ರಿ. ಹೌದು. ಹೌದು. ಮುಖಾಗ್ಲಿ ನಡಿ ಭೂಲೋಕಕ್ಕೆಲ್ಲ ಹಿಂದೆ ಬೇನ ಹತ್ತಿ ಬಂದಿದ್ದೆ. ಹೌದು. ಯಾರು ದೊಡ್ಡವ್ರಿ? ಶಿಷ್ಯ. ಬಿಡು, ಅದು ಹೇಳ್ತೀನಿ ನಿನಗ. ಜಗತ್ತಿನಾಗ ಚಂಡಿ ಜಾತ್ರೆ ಆಗ್ತದ. ಹೌದು. ಗುಡ್ಡಕ್ಕೆ ಬಂದು ಹೆಚ್ಚು ಕೊಡ್ತದ, ಮಗನಾಪುರಕ್ಕೆ ಹೆಚ್ಚು ಕೊಡ್ತದ. ರೀಕಕ್ಕ ಗುಡ್ಡಕ್ಕ ಯಾರು ದೊಡ್ಡವರು? ಶಿಷ್ಯ. ಹೇಳೋದದ ಗುರುಗಳ, ನೀವು ಸುಮ್ಮ ಗುರುಗುರು ಇದ್ದಾಗ ನಿಮ್ದೇನು ಕೆಲಸ ಇಲ್ಲ. ನೀವು ಯಾರು ಎಲ್ಲಿದು ರೇವತ್ತಿಗೆ ಎಕಡೆ ಹೋಗ್ತದ ಒಂದು ಕಿಲೋಮೀಟರ್ ಕಲ್ಲು ಹೇಳ್ತದಲ್ರಿ, ಇನ್ನೂ ಒಂದು 5 ಕಿಲೋಮೀಟರ್ ಅಂತೇಳಿ. ಹೌದು. ಈಗ ನೀ ಕಲ್ಲಿದ್ದಾಗ ನೀ ಏನಿಲ್ಲ, ಹೋಗವ್ ನಾನೇ ಇದ್ದದು. ಹೌದಾ? ನೀ ಬರೇ ಕಲ್ಲ ತೋರ್ಸಲ್ಕ ಇನ್ನ 5 ಕಿಲೋಮೀಟರ್ ರೇವತಿಗೆ ಉಳ್ದಂತಿ ತೋರ್ಸಲ್ ಕಟ್ಟಿ ಐತಿ. ಹೌದು. ಹೌದು. ಕರೆ ಹೋಗವ್ ನಾನೇ ಅಲ್ರಿ. ಹೌದು. ಆ ಹೌದಾ? ಎಲ್ಲ ನಂದದ, ನಿಂದ ಯಾವುದು ಇಲ್ಲ. ಅದಕ್ಕೆ ವಿಷಯ ಹಿನ ದೃಷ್ಟಾಂತ ಅಧ್ಯಾತ್ಮದಾಗ ಭಾಳ ಅವ. ಅರ್ಜುನನ ಗುರು ದ್ರೋಣಾಚಾರ್ಯ. ಹೌದು. ಕೌರವ ಪಾಂಡವರಿಗೆ ಗುರು ದ್ರೋಣಾಚಾರ್ಯ ಇಲ್ಲ. ಹೌದು. ಏಕಲವ್ಯ ವಿದ್ಯಾ ಕಲಿಲಿಕ್ಕೆ ಬಂದಿದ್ರಿ, ವಿದ್ಯಾ ಕಲಿಲಿಕ್ಕೆ ಬಂದು ಕೊಡೋಣ ಅಂತ ಹೇಳದ. ಹೌದು. ಹೌದು. ಹೋಗಿ ಏಕಲವ್ಯ ಏನು ಮಾಡದ, ಕಾಡು ಅರಣ್ಯದಾಗ ಒಂದು ಗುರುವಿನ ಮೂರ್ತಿ ಮಾಡಿ ವಿದ್ಯಾ ಕಲ್ತ. ಹೌದು. ವಿದ್ಯಾ ಕಲ್ತ ಅಂತವರಿಗೆ ಶಬ್ದವೇದಿ ಬಾಣ ಹೊಡೆದು ಅರ್ಜುನನ ಬಳಿ ಬಂದಂತ ಒಂದು ನಾಯಿ ಪಗಳ್ತಿತ್ತು. ನಾಯಿ ಬಾಯಿ ಬಂದ್ ಮಾಡಿದೆ ಏಕಲವ್ಯ. ಹೌದು. ಹೌದು. ಇಂಥ ವಿದ್ಯೆ ಯಾವ ನಿಪುಣನ ಬಂದು ನೋಡುತ್ತಾನ ಏಕಲವ್ಯನ. ಹೌದು. ದ್ರೋಣಾಚಾರ್ಯ ಕೇಳ್ತಾರ, ಇದು ವಿದ್ಯೆ ಯಾರಿಂದ ಕಲ್ತಿ? ಹೌದು. ಹೌದು. ನಿನ್ನ ಮೂರ್ತಿ ನಿಮಿತ್ತ ಮಾಡಿ ಇಟ್ಕೊಂಡು ಕಲ್ತಿದ್ದು ಗುರುನಾಥ ಅಂದ. ಹೌದು. ಹೌದು. ಏನಂತ ಗುರು? ಗುರು ಕಾಣಿಕೆ ಕೊಡು ಅಂದ. ಏನು ಬೇಕು ಕೇಳಂದಾಗ ನಿನ್ನ ಹೆಬ್ಬಟ್ಟು ಕೊಡು ಅಂತೇಳಿ ಈ ಹೆಬ್ಬಟ್ಟು ತೋತೀನಿ. ನಾಚಿಕೆ ಬರಲ್ಲ ನಿಮ್ಮ ಗುರುಗಳಿಗೆ? ಹೌದು. ಹೌದು. ಹೆಬ್ಬಟ್ಟು ಬೇಡಕ್ಕೆ ನಿಮಗೆ ಜನ್ಮಕ್ಕೆ ನಾಚಿಕೆ ಬಂದದಿಲ್ಲ. ಹೌದಾ? ನೀ ಕೊಟ್ಟಿದ್ದಿ ನನಗೆ ಇದ್ದೇನೆ ಇಲ್ಲ. ಬರೀ ನೀನು ಮೂರ್ತಿ ಮಾಡೋದಕ್ಕೆ ಹೆಬ್ಬಟ್ಟು ತುಂಡಿದಿ. ಹೌದಾ? ಹೊರಗೆ ಬಂದು ನಾನು ಕಲಿಸಿದ ಹೆಣ ಯಾರ್ಯಾರು ತುಂಬಿದ್ದು ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಭಾಳ ಏನು ಮಾತಾಡೋದು ಬೇಡ. ನಾಲ್ಕು ನೋಡಿ ಸತ್ಯ ಸುಂದರ ಸಾಲ ಹಾಡಿ ಹಿರಿಕಲಾವಿದರೆ ಪಾಳೆ ಹೋಗ್ತದ. ದೈವ ಶಾಂತ ರೀತಿಯಿಂದ ಕೊನೆ ಸಂದ ಕೇಳಿ 2 ಮಕ್ಕಳಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂಡಿರಂತೆ. ಜಗಜಾಣಿ ಗ್ರಾಮದ ಮಾತೋಶ್ರೀ ಆದ ಸತ್ಯವೈ ಸಾತಿರಾವ್ ಪೂಜಾರ್ತಿ, ನಮ್ಮ ಸತ್ರವೈ ಅವರು ಕೂಡ ಲಮಣಕ್ಕೆ ಎಂಥ ದೊಡ್ಡ ಪ್ರಮಾಣದಾಗ ಮುತ್ತಲ್ ಬೆಟ್ಟದ ಇದು ಮುತ್ತಲ್ದಾಗ ನಾಳೆಗೆ ಅಲ್ಲಿ ಹೋಗು ನೋಡ್ಬೇಕು. ಸಿದ್ಧಟಿಗೆಲ್ಲ ಇವತ್ತ ಜಕರ ಮುತ್ತಲ್ದಾಯ್ತು, ನಾಳೆಗೆ ಅಂಶದ ಮುತ್ತಲ್ ಕಳಿಸಿಟ್ರ. ಅದಕ್ಕೆ ನಾನು ಬರೋದು ನಾಳೆಗೆ ಆ ಕಡೆ. ನಮ್ಮ ಆಯ್ನು ಅಲ್ಲೇ ಆಗ್ತ ನಾನೇ ಭಾಳ ಹೋಗಿಲ್ಲ. ಸೊಮ್ಮೆ ಹೇಳಾಗಿತ್ತು ಮತ್ತೆ ನಾನೇ ತುಳು ಸಿಕ್ಕಿತ್ತು. ನಾವು ಹೊಂದಿದ್ದೇವೆ. ಎಲ್ಲರಿಗೆ ನನ್ನ ಜಕರೆ ಮುಟ್ಟಿ ಆನಂದದಿಂದ ಇಲ್ಲಿ 51 ರೂಪಾಯಿ ಆಶೀರ್ವಾದ ರೂಪದಿಂದ ಕೊಟ್ಟಾಳ. ನನ್ನ ಜಕರೆ ಮುತ್ಯ ಅಂಶದ ಮುತ್ಯ ಸಕಲ ಐಶ್ವರ್ಯ ಕೂಡಲಿ ಆಯಿ ಮನಸ್ತಾದಾಗ ತತ್ವಜ್ಞಾನಿ ಬ್ರಹ್ಮಜ್ಞಾನಿ ಮಕ್ಕಳು ಹುಟ್ಟಿ ಬರಲತೆ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೀನಿ. ಈ ಜನ್ಮದಾಗ ನೀವು ಒಬ್ಬಕ್ಕಿರ್ಲಿ, ಮುಂದಿನ ಜನ್ಮದಾಗ ಉಳ್ಳಕ್ಕೆ ಬಾಯಿ ಇರ್ಬಾರ್ದು. ಆಟ ಬೆಳ್ಳಿ ಹೆಬತ್ತು ಚಿಂತೆ ಮಾಡಬೇಡ. ತತ್ವಜ್ಞಾನಿಗಳಾದವು ಕಾಕ. ಆಯ್ಸಗಳು ಮಾತಾಡೋದಿರ್ತದೆ, ಯಾರು ಕೇಳಿ ಹೇಳುವಂದ್ರೆ ಮಾಳವ್ ಕಾಕ ಕೆಂಚಪ್ಪ ಪೂಜಾರಿ 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ. ಅವ್ರಿಗೂ ಕೂಡ ನಮ್ಮ ಯಾವ ಜಕರಾಯಿ ಮುತ್ಯ ಮಹಳಿಂಗರಾಯಿ ಮುತ್ಯ ಕೆಂಚರಾಯಿ ಮುತ್ಯ ಸಕಲ ಐಶ್ವರ್ಯ ಕೂಡಲಿ ಬೀರ ದೇವರ ಆಶೀರ್ವಾದ ಕೂಡ ಅವ್ರ ಮಂತ್ರ ಮ್ಯಾಗ ಇರ್ಲಿ ಹೇಳಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೇವೆ. ರೇವಪ್ಪ ಚಂದ್ರಾಮ್ ಬಿರಾದ್ ಅವರು ಕೂಡ 1 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ. ಕಲಾ ಕಾಣಿಕೆ ಕೊಟ್ಟಂತ ತತ್ವಜ್ಞಾನಿ ಮನಸ್ಥಾನದಲ್ಲಿ ನನ್ನ ಯಾವ ಮಹಾದಲಿಂಗ ಮಲಕಾರಶಿದ ಮಗರಾಶದ ಗುಡ್ಡದೊಡೆಯ ಮೋಕ್ಷದ ಜಕರಾಯಿ ಮುತ್ಯ ಐನರಿಗೆ ಬಹು ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟಂತ ಬೇಡಿಕೊಂಡು ಕೊಟ್ಟಂತ ರೂಪದ ಗುಣ ಕಾಣಿಕೆಯನ್ನು ಸ್ವೀಕರಿಸ್ತೇವೆ. ಅದರಂತೆ ಈ ಬ್ರಹ್ಮ ವೇದಿಕೆ ಮ್ಯಾಗ ಯಾರು ರೂಪದಿಂದ ಬರ್ತಾರ ಗೊತ್ತಾಗಂಗಿಲ್ಲ.
ಅಂಶದ ಮುತ್ತನ ಮರಿ ಮೊಮ್ಮಗ ಕಲ್ಲೂರು ಭಟ್ರೊಡೆಯ ಇವ್ರಿಗೆ ನೋಡ್ದಂಗೆ ಇವತ್ತು ಈ ವೇದಿಕೆ ಮ್ಯಾಗ ಆ ಭಟ್ರೊಡೆಯ ಆಶೀರ್ವಾದ ಕೆಲಸ ಮುತ್ತಿನ ಕೋಳ್ಯಾಗ ನಮಗೆ ಐತತ್ತೀವಿ ಇವತ್ತೆಲ್ಲರೂ ಸಾಕ್ಷಿದಿಂದ ಅಂತ ಹೇಳಿ ಆ ಮಹಾತ್ಮರ ಆಶೀರ್ವಾದ ಸದಾಕಾಲ ನಮ್ಮ ಸಂಘದ ಮ್ಯಾಗ ಇರ್ಲಿಕ್ಕೆ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೀವಿ. ಆಗಲಿಪ್ಪ. ಗುರಾಣ ಕಾಕ ಧರ್ಮರಾಯ ಬಿರಾದಾರ್ ಸಾಕೇನ ಹತ್ತಳಿ ಗ್ರಾಮದ ಪರಮ ತತ್ವಜ್ಞಾನಿಗಳನ್ನು 51 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿದ್ದಾರೆ. ಮಾನಭಾಗ್ಯ ಮಾಡುವಂತ ಗುರು ಸೇವಾದಲ್ಲಿ ಯಾವ ನನ್ನ ಬಂತನಾಳದ ಶಂಕರಲಿಂಗ ಮತ್ತೆ ಲಚ್ಚಣ್ಣ ಸಿದ್ಧಲಿಂಗ ಮುಗುಳು ಕೊಡದ ಎಲ್ಲ ಲಿಂಗ ಗರ್ಗದ ಮಡೆಯೊಳಪ್ಪ ನನ್ನ ಹುಬ್ಬಳ್ಳಿ ಸಿದ್ಧಾರೂಢರು ಸಕಲ ಐಶ್ವರ್ಯ ಕೊಟ್ಟು ದಯಪಾಲಂತ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೇವೆ. ಇಸ್ಲಾಮ ಧರ್ಮದಲ್ಲಿ ಹಕ್ಕು ಕೂಡ ಈ ಹಾರವತದ ಕೀರ್ತಿ ಮುಗುಲೆತ್ತಕ್ಕೆ ಒಂದು ಕೇಳಿರ್ತಕ್ಕಂಥ ತತ್ವಜ್ಞಾನಿಗಳು ಅಲ್ಲಾವುದ್ದೀನ್ ಶೇಖ್ ಪರಮ ತತ್ವಜ್ಞಾನಿಗಳು 51 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ. ನನ್ನ ಮಲಿಕ್ ಸಾಬ ಹಾಗೂ ಜಕರಾಯ್ ಮುತ್ಯ ಮೈಬೂಬ್ ಸುಬಾನಿ ಅಬುಸ್ವಲಿ ಶರಣ ಸಕಲ ಐಶ್ವರ್ಯ ಕುಳ್ಳಿ ಅವರ ಮನತಾನದಾಗ ಬುದ್ಧಿಜೀವಿ ಮಕ್ಕಳು ಹುಟ್ಟಿ ಬರಲಿಕ್ಕೆ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೇವೆ. ಕಾಶಿನಾಥ್ ನಾವಿ ಹೈನಾಳ ಅವರು ಕೂಡ ಈ ಏನ್ಶತ ಮತ್ತು ಸಂಘಕ್ಕೆ ಮುಟ್ಲತ್ತಲ್ಲಿ 25 ರೂಪಾಯಿ ಕೆಲ ಕಾಣಿಕೆ ಕೊಟ್ಟಾರ. ಆ ತತ್ವಜ್ಞಾನಿಗಳು ಮಾಡುವಂಥ ಗುರು ಸೇವಾದಲ್ಲಿ ಕೌರಮರದ ಕರೆಯೋಕ್ಷಿತ ಗದ್ದನಿಕೇರಿ ಮಲಕಾರಿಸಿ ದಿನವೊಂದಿಗೆ ಈರ್ಮಾದನ ಕುಂಚನೂರು ಕೆಂಚು ಮಾದನ ಜ್ಯೋತಿ ಲಕ್ಕ ಹೊಡಿಯ ಅರಕೇರಿ ಭರಮುಡಿಯ ನನ್ನ ಪುಣ್ಯಕ್ಷೇತ್ರವಾದಂಥ ಹತ್ತಳಿ ಗ್ರಾಮದ ಯಾವ